ದೃಶ್ಯಗಳು ಕೇವಲ ಕಾಲ್ಪನಿಕ. ಇಲ್ಲಿ ಯಾವುದೇ ವ್ಯಕ್ತಿ, ಪ್ರಾಣಿಗಳು ಅಥವಾ ವಸ್ತುಗಳಿಗೆ ಹಾನಿಯಾಗಿಲ್ಲ. ಇದು ಕೇವಲ ಮನೋರಂಜನೆಗೆ. ಈಗ ನೋಡಿ ಆನಂದಿಸಿ ನಮ್ಮ ಆರೆಂಜ್ ಕೌಂಟಿಯ ಕಲಾ ರಂಗ ತಂಡವು ಅರ್ಪಿಸುವ ನಗೆ ನಾಟಕ ಮನೆಯೇ ಮಂತ್ರಾಲಯ, ಅಲ್ಲ ಮನೆಯೇ ಯಂತ್ರಾಲಯ. ಆಫೀಸ್ ಬಂದಿಲ್ಲ ಅಂತ ಬೈಬೇಡಿ, ಮನೆಯಿಂದಾನೇ ಕೆಲಸ ಮಾಡ್ತಿದ್ದೀವಿ ನಾವು. ಆಫೀಸ್ ಬಂದಿಲ್ಲ ಅಂತ ಬೈಬೇಡಿ ನೀವು, ಮನೆಯಿಂದಾನೇ ಕೆಲಸ ಮಾಡ್ತಿದ್ದೀವಿ ನಾವು. ಮಂಡೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ಅಂತ ನಾನು ಸಂಡೇನೇ ಮೆಸೇಜ್ ಮಾಡಲಿಲ್ವಾ ನಿಮಗೆ? ಸಂಡೇನೇ ಮೆಸೇಜ್ ಮಾಡಲಿಲ್ವಾ? ಟ್ಯೂಸ್ಡೇ ಮಾಡಿಲ್ಲ ಅಂದರೆ ಸಂಡೇ ಮೆಸೇಜ್ ಮತ್ತೆ ಮಂಡೇನೂ ಓದೋಕ್ಕಾಗಲ್ವಾ? ಯಾಕೆ ವೀಕೆಂಡು ಕೆಲಸ ಮಾಡಲಿಲ್ವಾ? ಆಫೀಸ್ ಬರೋದಿಲ್ಲ, ನಾವು ಆಫೀಸ್ ಬರೋದಿಲ್ಲ, ನಮಗೆ ಎಚ್ಚಾಗೋದಿಲ್ಲ. ಇಲ್ಲ 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 ಇಲ್ಲ, ನಾವು ಆಫೀಸ್ ಬರೋದಿಲ್ಲ. ಇಲ್ಲ पूज्याय राघवेन्द्राय सत्यधर्मरताय च बुद्धां संपरीक्षाय नमतां ಅಯ್ಯೋ ಲೇಟ್ ಆಯ್ತು ಇವತ್ತು ಆಫೀಸ್ ಕಾನ್ಫರೆನ್ಸ್ಗೆ ಜಾಯ್ನ್ ಆಗದೆ ಬಂದೋಯ್ತಲ್ಲಪ್ಪ. ಏನಪ್ಪ ಮಾಡೋದು? ಅಯ್ಯೋ ಲೇಟ್ ಆಯ್ತು. Hello, good morning everyone. I just joined the conference call. I will be going on a mute just for a minute, okay? ಅಲ್ಲ, ನಾವು ವರ್ಕಿಂಗ್ ಫ್ರಮ್ ಹೋಮ್ ಅಂತಾರೆ. ಇಡೀ ಮನೆಯಲ್ಲಿರೋ ಕೆಲಸ ಎಲ್ಲ ನಾನೇ ಮಾಡ್ಬೇಕ್ರಿ. ಹಾಳಾದ್ರು ಈ ಆಫೀಸ್ ಲ್ಯಾಪ್ಟಾಪ್ 2 ನಿಮಿಷ ಆಯ್ತದೆ ಸಾಕು, ಲಾಕ್ ಆಗ್ಬಿಡುತ್ತೆ. ಇದಕ್ಕೆ ಏನಾದ್ರು ಒಂದು ಐಡಿಯಾ ಮಾಡ್ಬೇಕಲ್ಲ. ಏನೋಗ್ಬಿಟ್ಟಿದೆ? ಏನ್ ಕುಮ್ಮಿ ಮಾರ್ನಿಂಗ್ ಬಂದ್ಬಿಟ್ಟಿದ್ಯಾ? ಏನಿಲ್ಲ, ನೀನು ವರ್ಕಿಂಗ್ ಫ್ರಮ್ ಹೋಮ್ ಅಲ್ವಾ? ಹೌದು. ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರ್ತೀಯಾ? ಹೇಗಿದ್ರುವೆ ಬಂದಿದ್ಯೋ ಸತ್ತಿತ್ತು ಅಂತ ಗೊತ್ತಿರೋಲ್ಲ ಅಂತ ಬಂದೆ. ಏನ್ ಸಮಾಚಾರ ಬಂದಿದ್ದು? ಏನಿಲ್ಲ, ನನ್ನ ಹೆಂಡತಿ ಹೇಳಿದ್ರು ಇನ್ಸ್ಟಾ ಮಾಡಿ ಯೋಗ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಂತೆ. ನಮ್ಮನೆಲ್ಲ ಮೊಸರೇ ಗತಿ ಇಲ್ಲ, ಸ್ವಲ್ಪ ಹೆಪ್ಪು ಮೊಸರು ತರ್ಬೇಡ. ಅಷ್ಟೇ ತಾನೆ, ನಾನು ಹೊರಗಡೆ ಹೋಗಿ ಮೊಸರು ತರಬೇಕು. ಅಷ್ಟೊಳಗೆ ನನ್ನ ಆಫೀಸ್ ಲ್ಯಾಪ್ಟಾಪ್ ಲಾಕ್ ಆಗ್ಬಿಡುತ್ತೆ. ತಲೆ ಸೌಠಲ್ಲ, ಹಂಗೆ ಅಟ್ಟಚ್ಪೆಲ್ಲ ಸೌಠ ನಿಂತ್ಕೊಳ್ಳೋ. ಅದ್ಯಾವ ಪ್ರಾಬ್ಲಮ್? ದೊಡ್ಡ ಪ್ರಾಬ್ಲಮ್ ಯಾವುದು? ತುಂಬಾ ಸಿಂಪಲ್ ಸೊಲ್ಯೂಷನ್ ಇದೆ. ಏನು ಮಾಡೋಣ, ಕಿಚನ್ ಹೋಮು, ಪ್ರೆಷರ್ ಕುಕ್ಕರ್ದು ವೇಟ್ ತಗೊಂಬ. ಅಲ್ಲ, ಲ್ಯಾಪ್ಟಾಪ್ ಕುಕ್ಕರ್ ವೇಟ್ ಏನ್ರಿ ಸಂಬಂಧ? ಎಲ್ಲ ಸಂಬಂಧ ಇದೆ. ವೇಟ್ ತಗೊಂಬ, ಕಂಪ್ಯೂಟರ್ ಓಪನ್ ಮಾಡು, ನೋಟ್ ಪ್ಯಾಡು ಅದನ್ನು ಓಪನ್ ಮಾಡು, ಆ ವೇಟ್ ತಗೊಂಡು ಎಂಟ್ರಿ ಕೀ ಮೇಲೆ ಇಟ್ಟು ಅದು ನೋಡು, ಅದು ಟಪ 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 ಅಂತ ಹೊಡ್ಕೋತಾ ಇರುತ್ತೆ. ನಿನ್ನ ಲ್ಯಾಪ್ಟಾಪ್ ಲಾಕೇ ಆಗಲ್ಲ. ಯಾವ ಎಂತ ಐಡಿಯಾ ಕೊಟ್ಟೆ ನನ್ನ ಮಗ? ಇಂಥ ಐಡಿಯಾ ಕೊಟ್ಟಿದ್ದಕ್ಕೆ ಈ ಕಪ್ಪಲ್ಲಿ ಹೆಪ್ಪು ಮೊಸರುಗಳ ಇಡೀ ಪಾತ್ರೆ ಕೊಡ್ತೀರ. ಹಂಗೆ ಈ ತರ ಬಂದು ಮನೆ ಹಾಳು ಐಡಿಯಾ ಕೊಡ್ತಾ ಇರೋದು ನಾನು ಇರೋದು ಅದಕ್ಕೆ, ಆಯ್ತಾ? ಆಮೇಲೆ ನಿಮ್ಗೆ ಏನಾದ್ರು ಸಹಾಯ ಬೇಕೆಂದ್ರೆ ಕೇಳು, ಮಾಡ್ಕೊಡ್ತೀನಿ. ಏನು ಇಷ್ಟೊಂದು ಕೇಳ್ಕೊತಾ ಇದೆಯಲ್ವಾ? ಏನಿಲ್ಲ, ನಾಳೆ ನೀವು ಹೇಗಿದ್ರು ನಿಮ್ಮ ಮನೆಗೂ ನಾನು ಮಾಡ್ತೀಯಲ್ವಾ, ಹಾಗೆ ನಮ್ಮ ಮನೆಗೂ ಮುಂದೆ ಬಂದು ಸ್ವಲ್ಪ ತಗೊಂಡು ಅಲ್ಲಾಡಿಸ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಂಗೆ ಈಗಲೇ ಕರ್ಕೊಳ್ಳೋಕೆ ಪುರ್ಸೋತಿಲ್ಲ, ಅದ್ರ ಮಧ್ಯೆ ಇದ್ಮೇಲೆ ಆಯ್ತು ಕೂತ್ಕೊಂಡು ಕೇಳ್ಕೊ ನೀನೆ. ಅಲ್ಲ, ಈ ನನ್ನ ಮಗ ಒಳ್ಳೆ ಐಡಿಯಾ ಕೊಟ್ಟ, ಆದರೆ ಕುಕ್ಕರ್ ಬೈಟು ನನ್ನ ಹೆಂಡತಿ ಎಲ್ಲಿಟ್ಟಿರೋ ಗೊತ್ತಿಲ್ಲ. ಎಲ್ಲೂ ಕಾಣಿಸ್ತಾನೆ ಇರೋದಪ್ಪ. ನನ್ನ ಹೆಂಡತಿಗಪ್ಪ ಫೋನ್ ಮಾಡು.
ತಿಕ್ಬೇಕು. ನೀವೇ ಅಲ್ವೇನ್ರಿ ರಾತ್ರಿ ಹೊತ್ತು ತಿಕ್ಕೋದು ಪಾತ್ರೆನ? ಅಲ್ಲೇ ಎಲ್ಲೋ ಬಿದ್ದಿರುತ್ತೆ, ಸರಿಯಾಗಿ ಹುಡುಕ್ರಿ. ಅದ್ ಸರಿ, ಅದೇನಕ್ ಬೇಕೀಗ? ಅದ್ಯಾವುದೋ ಒಂದು ಆಫೀಸ್ ಇಂಪಾರ್ಟೆಂಟ್ ಕೆಲಸ ಬೇಕಾಗಿತ್ತು ಕಣೆ. ನಿಮ್ಮ ಮನೆಗೆ ಬಂದಾಗ ಹೇಳ್ತೀನಿ. ರೀ ಒಂದು ಎಕ್ಸೈಟಿಂಗ್ ನ್ಯೂಸ್ ಕಣ್ರಿ. ಏನೇ ಗುಡ್ ನ್ಯೂಸ್ ಏನೇ? ನಿಮ್ಮ ಸದಾಶಿವಂಗ್ ಅದೇ ಧ್ಯಾನ ಅಂತೆ. ಅದಲ್ಲ ರೀ, ಮತ್ತಿನ್ನೇನು? ಒಂದ್ ಒಳ್ಳೆ ಡೀಲ್ ಸಿಕ್ಕಿದೆ ಕಣ್ರಿ ಕೆ ಜ್ಯುವೆಲರ್ಸ್ ಅಲ್ಲಿ. ಕೆ ಜ್ಯುವೆಲರ್ಸ್ ಅಲ್ಲಿ ಡೀಲಾ? ಅದೆಂತದೆ ಅದು? ನಮ್ ಮದ್ವೆ ಆನಿವರ್ಸರಿಗೆ ನಿಮ್ಗೆ ಒಂದ್ ಸಿಲ್ಕ್ ಟೈ ಸಿಕ್ತು ಕಣ್ರಿ, ಫ್ರೀ. ಕೆ ಜ್ಯುವೆಲರ್ಸ್ ಅಲ್ಲಿ ಸಿಲ್ಕ್ ಟೈಯ? ಅದೆಂತ ಡೀಲ್ ಅದು? ಅದೇ ರೀ ಡೀಲು. ಒಂದ್ ಡೈಮಂಡ್ ನೆಕ್ಲೆಸ್ ಸೆಟ್ ತಗೊಂಡಿದ್ದಕ್ಕೆ ಈ ಸಿಲ್ಕ್ ಟೈ ಫ್ರೀ. ಆ ಡೈಮಂಡ್ ನೆಕ್ಲೆಸ್ ಜಸ್ಟ್ $10,000. ಅದು ಉದ್ದ ಇದೆ, ನೋಡ್ತೀನಿ. ಉದ್ದನ ಯಾಕೆ? ಸೀದಾ ನಾನು ಪ್ರಮೋಷನ್ ಆಗಿ ಮೇಲೆ ಕಳಿಸ್ತಾರೆ, ಅವಾಗ ಸರಿ ಹೋಗುತ್ತೆ. ಅಲ್ಲ ಇನ್ನೊಂದು ಟೈಯ ಅಂದ್ರೆ ಇನ್ನೊಂದು ಡೈಮಂಡ್ ನೆಕ್ಲೆಸ್ ತಗೋಬೋದ ನಾನು? ಹೌದು. ಸುಮ್ಮನಿರಿ, ಈ ಮಂತ್ ಬೇಡ, ನೆಕ್ಸ್ಟ್ ಮಂತ್ ನೋಡೋಣ. ಯಾವ್ದಾದ್ರು ಹೊಸ ಡಿಸೈನ್ ಬಂದಿರುತ್ತೆ. ರೇ ನಾನು ಡ್ರೈವ್ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿಪ್ಪ. ಕಾರ್ ಡ್ರೈವ್ ಮಾಡ್ತಿದ್ಯಾ? ಹೊಸ ನೆಕ್ಲೆಸ್ ಬೇರೆ ತಗೊಂಡಿದ್ಯಾ? ಆ ಕಾರ್ ಸುತ್ತ ಕರಡಿ ಇರುತ್ತೆ. ಆ ಕರಡಿ ನೋಡ್ಕೊಂಡು ಡ್ರೈವ್ ಮಾಡ್ತಾ ಇದ್ರೆ ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗಲ್ಲ, ಕೈ ಅಯ್ಯೋ, ಎಲ್ಲ ತಮಾಷೆಪ್ಪ ನಿಮ್ಗಂತೂ. ಅದ್ರಲ್ಲಿ ಹೆಂಗೂ ಬರ್ತಿದ್ಯಾ ಮನೆಗೆ, ಹೊಟ್ಟೆ ಸಿಗ್ತಾ ಇರುತ್ತೆ. ಪಲಾವ್ ಮಾಡ್ಲ, ಪುಳಿಯೋಗರೆ ಮಾಡ್ಲ? ಏನೋ ಒಂದು ಮಾಡಿ ಬಂದ್ಬಿಟ್ಟು ಹೆಸರಿಡ್ತೀನಿ. ಈ ಡೀಲ್ಸ್ ಬಗ್ಗೆ ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ಬೇಕು ಕಣ್ರಿ. ಬೇಗ ಫೋನ್ ಇಡ್ರಿಪ್ಪ. ಆಯ್ತು ಕಣಿ. ಅಯ್ಯೋ, ಇದ್ರ ಮಧ್ಯೆ ಆಫೀಸ್ ಕಾನ್ಫರೆನ್ಸ್ ಜಾಯ್ನ್ ಆಗೋದೇ ಮಾಡ್ತಾಯಿದ್ದಲ್ಲಪ್ಪ. ಹಾಯ್ ಎವ್ರಿವನ್, ಐ ಆಮ್ ಬ್ಯಾಕ್ ಆನ್ಲೈನ್. Will you please repeat what you guys just told me? Mr. Ramesh, you thought you put us on mute, but you didn't. The language you were speaking clearly says that it wasn't any office work at all. When you say work from home, gosh, we wish you did some office work too. Sorry, Pam. I'll see that it won't happen again. Okay, I'll keep the phone down. I'll see you soon tomorrow, same time. ಅಯ್ಯೋ, ಎಂತ ಅನಾಹುತ ಆಗುತ್ತಲ್ಲಪ್ಪ. ಹಿಂಗೆ ಆದ್ರೆ ಪರ್ಮನೆಂಟ್ ಆಗಿ ನೋ ವರ್ಕ್ ಓನ್ಲಿ ಹೋಮ್ ಆಗ್ಬಿಡುತ್ತೆ. ಏನ್ ಮಾಡೋದು? ಅಯ್ಯೋ ಅಯ್ಯೋ, ಬೇರೆ ಆನೇಶ್ ಬಲ ಬಂದಂಗ ಆಯ್ತು. ಹಾಗನ್ನಿ ಮತ್ತೆ ಏನು ಬೆಳಗ್ಗೆ ಸೂಟು ಟೈ? ಬೆಳಿಗ್ಗೆ ಅದು ಒಂದು ವಿಡಿಯೋ ಕಾನ್ಫರೆನ್ಸ್ ಕಾಲ್ ಇತ್ತು, ಅದಕ್ಕೆ ಹಾಕೊಂಡಿದ್ ಕಣೆ. ಅದ್ ಸರಿ, ಇದೇನಿದು ಕೆಳಗಡೆ ಕಚಡ ಚಟ್ನಿ? ಆ ಕ್ಯಾಮ್ರಾಗೆ ಇಷ್ಟು ಫೋಕಸ್ ಮಾಡಿದ್ರೆ ಆಯ್ತಲ್ಲ, ಕೆಳಗಡೆ ಹಾಕೊಂಡಿದ್ದೇನೆ ಬಿಡ್ತಾ ಇರೋ. ಅದ್ ಸರಿ, ಏನಿದು ಲಾಂಡ್ರಿ ಬ್ಯಾಸ್ಕೆಟ್ ಇದ್ದಲ್ಲೇ ಇದೆ, ಒಳಗಡೆ ಪಾತ್ರೆ ಹಂಗೆ ಕೂತಿದೆ, ವ್ಯಾಕ್ಯೂಮು ಆದಂಗಿಲ್ಲ. ಏನ್ರಿ ನೀವು ಒಂದ್ ಕೆಲಸ ಹೇಳಿದ್ರೆ ಅದನ್ನು ಸರಿಯಾಗಿ ಮಾಡಲ್ಲ. ನಾವು ವರ್ಕಿಂಗ್ ಫ್ರಮ್ ಹೋಮ್ ಕಣೆ, ವರ್ಕಿಂಗ್ ಫ್ರಮ್ ಹೋಮ್ ಅಲ್ಲ. ಕಂಡಿದ್ದೀನಿ ಬಿಡ್ರಿ ನಿಮ್ ವರ್ಕಿಂಗ್ ಫ್ರಮ್ ಹೋಮ್. ಅಲ್ಲ, ನಾನೊಂಚೂರು ಶಾಪಿಂಗ್ ಹೋಗಕ್ಕಿಲ್ಲ, ಇಲ್ಲಿ ಫೇಸ್ಬುಕ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಇವ್ರ ಕವನ ಚುಟುಕ ಎಲ್ಲ ಪೋಸ್ಟ್ ಆಗಕ್ ಶುರು ಆಗುತ್ತೆ. ಅದು ಹೋಗ್ಲಿ ಅಂದ್ರೆ ಯಾರ್ಯಾರೋ ಬೇರೆ ಹೆಂಡತಿಯ ಬರ್ತ್ಡೇ ಅಂತೆ, ಅದಕ್ಕೆ ಇವ್ರದ್ದು ಪರ್ಸನಲೈಸ್
ರತ್ನ ಕೋಳಿದ ಲೇ ಸಾಕಣೆ ನಿನ್ ಮಗಳು ಎಲ್ಲಂದ್ರೆ ಈ ಸಣ್ಣ ವಯಸ್ಸಲ್ಲಿ ಶಾಪಿಂಗ್ ತಾನೇ ಕೊಡ್ತಾ ಇದ್ಯಾ ನನ್ ಜೋಬೆಲ್ಲ ಖಾಲಿ ಮಾಡ್ತಾ ಇದ್ಯಾ ಓ ಅವಳ ಅದು ಇವತ್ತು ಲೂಯಿ ವಿಟಾನ್ ಅಲ್ಲಿ ಹಾಫ್ ಇಯರ್ಲಿ ಸೇಲ್ ನಡೀತಾ ಇತ್ತು ಕಣ್ರಿ. ಅದಕ್ಕೆ ಆ ಸ್ಟೋರ್ ಹತ್ರ ಅವಳನ್ನ ಬಿಟ್ಬಿಟ್ಟು ಬಂದಿದ್ದೀನಿ. ಅವಳ ಬ್ಯಾಗ್ ತಗೊಂಡು ಅದ್ರ ಪಿಕ್ಚರ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದಾಳೆ. ನೋಡ್ಲಿಲ್ವಾ ನೀವು? ಮಗಳು ಲೂಯಿ ವಿಟಾನ್, ಅಪ್ಪ ತಲೆ ಕೆಟ್ಟ. ತಲೆ ಕೆಡೋದಿರುವುದು ಅದೇ ಆ ಎದುರುಗಡೆ ಮನೆ ಸ್ಯಾಮಿ, ಅವನು ನಿರ್ತಾರನೇ ವರ್ಕಿಂಗ್ ಫ್ರಮ್ ಹೋಮ್. ಆದ್ರೆ ಅವನು ಅದೇ ಟೈಮಲ್ಲಿ ಬಾತ್ರೂಮು, ಕಿಚನ್, ಕೊನೆಗೆ ಆ ಗರಾಜ್ ಅನ್ಸತ್ತು ಅದೇನೋ ರೀಮಾಡ್ಲಿಂಗ್ ಮಾಡ್ಬಿಟ್ಟಿದ್ದಾನೆ. ಅದೇನೋ ಇಪಾಕ್ಸಿ ಫ್ಲೋರಿಂಗ್ ಮಾಡ್ಬಿಟ್ಟು ನೆಲ ಎಲ್ಲ ತೊಳತೊಳ ಅಂತ ಹೊಳಿತಿದೆ ಗೊತ್ತಾ? ನೀನ್ ನನ್ನ ಹೆಂಡತಿ ಅಲ್ಲ ಕಣೆ, ಪ್ರಾಣ ಹೆಂಡತಿ. ಆ ಸ್ಯಾಮ್ ಫೆಡರಲ್ ಗೌರ್ಮೆಂಟ್ ಬರ್ಕೊಡು. ಮೊನ್ನೆ ಟಿವಿ ನೋಡ್ಲಿಲ್ವಾ ಫೆಡರಲ್ ಗೌರ್ಮೆಂಟ್ ಶಟ್ ಡೌನ್ ಅಂತ? ನಾವ್ ಹಿಂಗೆ ಇದ್ರೆ ಗರಾಸೆ ಪ್ಲಾನ್ ಮಾಡಿದ್ವಿ, ಇಡೀ ಮನೆ ಸೇವ್ ಮಾಡ್ಬೇಕು ಗೊತ್ತಾ? ಕಳ್ಳಂಗೊಂದು ಪಿಳ್ಳೆನವ. ಅಯ್ಯೋ ಒಂದ್ ಸ್ವಲ್ಪ ಆಫೀಸ್ ಕೆಲಸ ಮಾಡ್ಬೇಕು ಅಣ್ಣ ನಾವು. ಟೀನಾ ಕಾಫಿನ ಯಾವ್ದೋ ಅಂತ ಬಿಡಿ. ಅಯ್ಯ ಆಟಿ ಅಂದ್ರೆ ನನ್ನ ಫ್ರೆಂಡ್ ಟೀನಾ ಬಂದಿದ್ದಾರೆ. ಅಯ್ಯೋ ಯಾರೋ ಬಂದ್ಬಿಡ್ತಾರೆ. ಏನೇ ಬಡ್ಡಿನಾ ಏನೇ ಏನ್ ಗೊತ್ತಾ, ಇವತ್ತು ಮೇಸಿಸ್ ನಲ್ಲಿ 1 ಡೇ ಬಿಗ್ ಸೇಲ್ ಇದೆಯಂತೆ. ಶಾಪಿಂಗ್ ಹೋಗಣ್ವಾ? ನೋಡು, ನಾನು ಇವತ್ತಾನೆ ಕೆ ಜ್ಯುವೆಲರ್ಸ್ ಅಲ್ಲಿ ಈ ಡೈಮಂಡ್ ನೆಕ್ಲೆಸ್ ಶಾಪಿಂಗ್ ಮಾಡಿದ್ದೀನಿ. ಇದಕ್ಕೆ ಮ್ಯಾಚಿಂಗ್ ಡ್ರೆಸ್ ತಗೊಂಡು ಖಂಡಿತ ಬರ್ತೀನಿ. ಹೇಗಿದ್ರು ನಿಮ್ ಹಸ್ಬೆಂಡು ವರ್ಕ್ ಫ್ರಮ್ ಹೋಮ್ ಅಲ್ವಾ? ನನ್ನ ಮಗುಗೆ ಹೊಟ್ಟೆ ತುಂಬಾ ಬೆನೆಡ್ರಿಲ್ ಕೊಟ್ಟಿದ್ದೀನಿ. ಅದು ಗಲಾಟೆ ಮಾಡ್ತಾ ಮಲ್ಕೊಂಡಿರುತ್ತೆ. ನಾವು ಶಾರ್ಟ್ ಆಗಿ 4 ಅವರ್ಸ್ ಶಾಪಿಂಗ್ ಮಾಡ್ಕೊಂಡು ಬರೋಣವಾ? ನನ್ ಗಂಡ ಬೇರುಂಡ ಇಲ್ಲೇ ಬಿದ್ಕೊಂಡಿರುತ್ತೆ, ನೋಡ್ಕೊಳುತ್ತೆ. ನೋ ಪ್ರಾಬ್ಲಮ್, ಬಿಡು. ರೀ ಏನೇ ಏನೋ ರೀ ಏನೋ ಚೂರು ಟೀನಾ ಪಾಪುನ ನೋಡ್ಕೊತಾ ಇದ್ರಿ. 4 ಅವರ್ಸ್ ಅಷ್ಟೇ. ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀವ್ರಿ. ನನ್ನ ಆಫೀಸ್ ಕೆಲಸ, ನನ್ನ ಆಫೀಸ್ ಕೆಲಸ. ಅಯ್ಯೋ ವೆರಿ ಗುಡ್. ಥ್ಯಾಂಕ್ ಯು ರಮೇಶ್, ಥ್ಯಾಂಕ್ ಯು. ಅಯ್ಯೋ ಎಲ್ಲ ಕೆಲಸ ಬಗ್ಗೆ ಈ ಕೆಲಸ. ಅಯ್ಯೋ ತಲೆ ಕೆಟ್ಟೋಗಿದೆ. ಅಲ್ಲ, ವರ್ಕಿಂಗ್ ಫ್ರಮ್ ಹೋಮ್ ಮಾಡೋಂಗೆ ಇಷ್ಟೊಂದು ಕಷ್ಟ ಆದ್ರೆ ಆ ಪಕ್ಕದ ಮಲ್ಲಿ 3 ಜನ ಹುಡುಗಿರು, ಅವರು ವರ್ಕಿಂಗ್ ಫ್ರಮ್ ಹೋಮ್. ಇನ್ನೇನ್ ಕೆಲಸ ಮಾಡ್ತಾರೋ ದೇವ್ರಿಗೆ ಗೊತ್ತು. ತಲೆ ಕೆಟ್ಟೋಗ್ತಾ ಇದೆ. ಆಫೀಸ್ ಕೆಲಸಕ್ಕೆ ಕಾಫಿ ಶಾಪ್ನಲ್ಲಿ ಹೋಗಿ ಕಾಫಿ ಕುಡ್ಕೊಂಬೋಣ. ಅಯ್ಯೋ ಈ ಡ್ರೆಸ್ ಅನ್ನೋದೆಲ್ಲ ನಾನು ನಗ್ತಾರೆ. ಸ್ವಲ್ಪ ಪ್ಯಾಂಟ್ ಅವರೋ ಹಾಕೊಂಡು ಹೋಗೋಣ. ಬಾಬಾ ಕೊಟ್ಟು ಬರೋಣ.
ಮಾರ್ನಿಂಗ್ ಸಿರಿ. ಗುಡ್ ಮಾರ್ನಿಂಗ್ ಶಾಲು. ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ. ಹೌದು ಕಣೆ, ವರ್ಷ ಎಲ್ಲೇ ಕಾಣಿಸ್ತಾನೆ ಇಲ್ಲ. ಅವಳು ಇವತ್ತು ಲಾಗಿನ್ ಕೆಲಸ ಮಾಡಲ್ಲ ಏನು? ಅವಳೆಲ್ಲೇ ಇಷ್ಟು ಬೇಗ ಬರ್ತಾಳೆ ಇನ್ನು. ಅವ್ಳು ವಾಟ್ಸಪ್ ಮೆಸೇಜಸ್ಗೆಲ್ಲ ರಿಪ್ಲೈ ಮಾಡಿ, ಫೇಸ್ಬುಕ್ ಸ್ಟೇಟಸನ್ನು ಅಪ್ಡೇಟ್ ಮಾಡಿ ಬರಬೇಕಲ್ವಾ ಮೇಡಮು? ಅದು ನಿಜ. ಗುಡ್ ಮಾರ್ನಿಂಗ್ ವರ್ಷ. ಗುಡ್ ಮಾರ್ನಿಂಗ್ ಗರ್ಲ್ಸ್. ನೋಡಮ್ಮ ನಮ್ಮನ್ನ, ನೆಲನಾದ್ರೂ ನೋಡಮ್ಮ. ಐ ಆಮ್ ಸಾರಿ. ಏನಮ್ಮ ವಿಷಯ? ಅಲ್ಗಿಂಚ್ಕೊಂಡು ಕಿಸಿತಾ ಇದೆಯಾ? ನಮ್ಮ OCPG ಗ್ರೂಪಲ್ಲಿ ಈ ಓಟಪ್ ಲೈಕ್ ಪಿಕ್ಚರ್ ಹಾಕಿದ್ದೆ ಕಡೆ. ಕಾಂಪ್ಲಿಮೆಂಟ್ಸ್ ಇರೋ OCPGನ ಅದ್ಯಾವ ಗ್ರೂಪೇ? ನೀನ್ ಯಾವಾಗಲೇ PG ಸ್ಟಾರ್ಟ್ ಮಾಡ್ಕೊಂಡೆ? Come on, grow up girls. OCPG ಅಂದ್ರೆ Orange County Pretty Girls Group. ಅದು ಹೆಂಗೆ ಮತ್ತೆ? ನಾವಿಬ್ರು ಆ ಗ್ರೂಪಲ್ಲಿ ಇಲ್ವೇ ಇಲ್ಲ. Oh girls, that is very close group. You see, only pretty girls get the entries, you know. Oh, ನಾವು ವಾಟ್ಸ್ಆ್ಯಪ್ ವರ್ಷ ಒಬ್ಬಳೇ ಎಲಿಜಿಬಲ್. ನೆಕ್ಸ್ಟ್ ಟೈಮ್ ಪಾರ್ಟಿಗೆ ನೀವಿಬ್ರು ಸ್ವಲ್ಪ ಗ್ಲಾಮರ್ ಪೋರ್ಷನ್ನ ಇನ್ಕ್ರೀಸ್ ಮಾಡ್ಕೊಂಡು ಬಂದರೆ ನಿಮ್ಮನ್ನು ಸೇರಿಸ್ಕೋಬಹುದು. ಲೆಟ್ಸ್ ಟ್ರೈ ಆನ್ ವಾಟ್. ಮೇಡಮ್, ನಮ್ಮಿಬ್ಬರಿಗೆ ನಿನ್ ಥರ ಆಫೀಸಲ್ಲಿ ಎಷ್ಟೇ ಕೆಲಸ ಇದ್ರು ವಾಟ್ಸಪ್ಪು ಫೇಸ್ಬುಕ್ ಅಂತ ಬ್ಯುಸಿ ಇರೋಕ್ಕಾಗಲ್ಲ. Just chill, pill, girls. Life-ಅಲ್ಲಿ ನನ್ನ ಮೋಟೋ ಏನು ಗೊತ್ತಾ? What's that, babe? ವಾಟ್ಸ್ಆ್ಯಪಲ್ಲಾದರೂ ಹಾಕು, ಫೇಸ್ಬುಕ್ಕಲ್ಲಾದರೂ ಹಾಕು, ರಾಘವೇಂದ್ರ. ವಾಟ್ಸ್ಆ್ಯಪ್ ಮೆಸೇಜ್ ಆಗಿ, ಫೇಸ್ಬುಕ್ಕಲ್ಲಿ ಇಮೇಜ್ ಆಗಿ, ಹಾಯಾಗಿರುವೆ ರಾಘವೇಂದ್ರ. ಆ ರಾಘವೇಂದ್ರ ಸ್ವಾಮಿನೇ ಕಾಪಾಡಬೇಕು ನಿನ್ನ. ವಾಡೆವರ್. ಇನ್ನು ಬೆಳಗ್ಗೆ ನೀವು ಸಿನ್ಸಿಯರ್ ವ್ಲಾಗನ್ನ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಯಾಕೆ ಅಂತ ಹೇಳ್ತೀನಿ ಕೇಳೆ. ನನ್ಗೆ ಆಫೀಸಲ್ಲಿ ಇವತ್ತು ಡೆಡ್ಲೈನ್ ಕಡೆ. ಏನಾಯ್ತಮ್ಮ? ಪ್ರಾಬ್ಲಮ್ ಏನು ಅಂದರೆ JC ಪೆನ್ನಿಲಿ ಇವತ್ತು 1 day ಸೇಲ್ ಕಣೆ. ಆ್ಯಂಡ್ ಅಷ್ಟೇ ಅಲ್ಲ, ಫಾರೆವರ್ 21 ಆಲ್ ಡೇ ಆಲ್ ಐಟಮ್ಸ್ 50% ಆಫ್. ಆದರೆ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಹೋಗಿ ಶಾಪಿಂಗ್ ಮಾಡೋಣ ನೆಮ್ಮದಿಯಾಗಿ ಅಂದರೆ ನನ್ನ ದರಿದ್ರ ಮ್ಯಾನೇಜರ್ಗೆ ಇನ್ಯಾವ ದಿನಾನೂ ಸಿಗಲಿಲ್ಲ ಅನ್ಸುತ್ತೆ. ಡೆಡ್ಲೈನ್ ಇರುತ್ತೆ. ಐ ಆಮ್ ಸೋ ಸಾರಿ ಬಟ್ ನಿಮ್ಗೇನಾದರೂ ಹೆಲ್ಪ್ ಮಾಡೋಣ ಅಂದರೆ ನಾನು ಈ OCPG ಗ್ರೂಪಲ್ಲಿ ಹಾಟ್ ಟಾಪಿಕ್ ಡಿಸ್ಕಷನ್ ನಡೀತಿದೆ ಗೊತ್ತಾ? ನಾನು ಏನೂ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಅಂದರೆ ನನ್ನ ಇಮೇಜೇ ಕಿತ್ಕೊಂಡು ಹೋಗ್ಬಿಡುತ್ತೆ. ಅದ್ರ ಮೇಲೆ ಇದರಿಗೆ ಆಫೀಸ್ ಕೆಲಸನೂ ಮಾಡಬೇಕು. ಐ ಆಮ್ ಸಾರಿ. ನೀನು ಇದ್ದಿದ್ದೆ. ಓ ಶಾಪಿಂಗ್ ಶಾಲು, ಟೆನ್ಷನ್ ತಗೊಂಬೇಡಮ್ಮ. ನಾನೊಂದು ಐಡಿಯಾ ಹೇಳ್ತೀನಿ, ಕೇಳಿ. ಹೇಳೆ. ಇವತ್ತು ನಿಮ್ಮ ಟೀಮ್ಗೆ ಐ ವರ್ಕ್ ಥ್ರೂ ಲಂಚ್ ಅಂತ ಒಂದು ಇಮೇಲ್ ಬಿಡು. ಬೇಗ ಕಳಿಸ್ಕೊರೆ. ಅಟ್ಲೀಸ್ಟ್ ಇವತ್ತಿನ ಶಾಪಿಂಗ್ ಫೋಟೋನಾದರೂ ಮುಗಿಸ್ಕೊಮ್ಮ. ಸೂಪರ್ ಐಡಿಯಾ ಕಣೆ. ಆನ್ಲೈನ್ ಹೋಗಿ ಡ್ರೆಸ್ ತಗೊಂಡ್ರೆ $10. ಅದೇ ಡ್ರೆಸ್ನ ಅಂಗಡಿಗೆ ಹೋಗಿ ತಗೊಂಡ್ರೆ $20. ಆದರೆ ನಿಮ್ಮ ಥರ ಸೂಪರ್ ಐಡಿಯಾ ಕೊಡೋ ಫ್ರೆಂಡ್ಸ್ ಇದ್ದಾರಲ್ಲ, ಪ್ರೈಸ್ಲೆಸ್. ಒಂದು ಸೆಲ್ಫಿ. ಯಾರೋ ಆಫೀಸಲ್ಲಿ ಥಿಂಕ್ ಮಾಡ್ತೀನಿ ಅಷ್ಟೇ. ನೋಡ್ತೀನಿ ನೋಡಮ್ಮ. ಅದು ಸರಿ, ನಮ್ಮ ಸೀರಿಯಲ್ಸ್ ಏನು ಸಮಾಚಾರ ಇರೋದು? ಏನು ಫುಲ್ ಬ್ಯುಸಿನಾ ಹೇಗೆ? ವರ್ಷ ನನಗೇನು ಅವಳ ಥರ ಡೆಡ್ಲೈನ್ ಇಲ್ಲಮ್ಮ. ಆಫೀಸಲ್ಲಿ ಅಪ್ಲಿಕೇಶನ್ ಸರ್ವರ್ ಡೌನ್ ಆಗಿದೆ. ನಾನಂತೂ ಮೊದಲ ಹೊಡಿತಾ ಇದ್ದೀನಿ. ನೀನೇ ಪುಣ್ಯ ಅಂತೆ ಬಿಡಮ್ಮ. ಏನ್ ಗೊತ್ತಾ, ನನ್ನ ಫೇವ್ರೆಟ್ ಕನ್ನಡ ಸೀರಿಯಲ್ ಇದೆ ಅಲ್ವಾ, ಅದ್ರಲ್ಲಿ ನಮ್ಮ ಕ್ಯೂಟ್ ಹೀರೋ, ಆ ಹೀರೋಯಿನ್ಗೆ 6 ತಿಂಗಳಿಂದ ತಾಳಿ ಕಟ್ತಾನೆ ಇದೆ ಅನ್ಕೊಂಡ್ರೆ. ಹೌದಾ? ತಾಳಿನ ಕೈಯಲ್ಲಿ ತಗೊಂಡು ಕತ್ತಿಗೆ ಎಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ? ಈಗಷ್ಟೇ 3 ಎಪಿಸೋಡಿಂದ ಅವನ ಕೈ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿವರೆಗೂ ಬಂದಿದೆ.
ಇವತ್ತಿನ ಎಪಿಸೋಡಲ್ಲಿ ಮೋಸ್ಟ್ಲಿ ಕಟ್ಟೇ ಬಿಡ್ತಾನೇನೋ. ಸದ್ಯ ಈ ಆಫೀಸ್ ಯಾವುದು ಕಿರಿಕಿರಿ ಇಲ್ಲದೆ ಇದ್ರೆ ನಾನು ಆರಾಮಾಗಿ ನನ್ನ ಸೀರಿಯಲ್ ನೋಡ್ಕೊಬೋದು. ಯಾರಿಗುಂಟು ಯಾರಿಗಿಲ್ಲ ಏನ್ ಹೇಳಿ, ಆ ಸೀರಿಯಲ್ ಅಲ್ಲಿ ಹೀರೋಯಿನು ಮನೆಯಲ್ಲಿ ಇದ್ಕೊಂಡು ಅಡುಗೆ ಮಾಡಕ್ ಕೂಡ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾಳೆ ಗೊತ್ತಾ? ಎಲ್ಲಿ ತೋರ್ಸು ನೋಡ. ಬನ್ನಿ ಫೋಟೋಸ್ ತೋರಿಸ್ತೀನಿ ಅವಳು. ನಮ್ಗೆ ತೋರ್ಸ. ಅವಳಿನೇ ಎಷ್ಟು ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ದಾಳೆ. ನಾನು ಇದೇ ತರ ಆನ್ಲೈನ್ ಆರ್ಡರ್ ಮಾಡ್ತೀನಿ. ಚೆನ್ನಾಗಿ ಪೋಸ್ಟ್ ಮಾಡಿದ್ದಾಳೆ. ಅದೇ ಥರ ಒಂದು ಪೋಸ್ಟ್ ಮಾಡ್ತೀನಿ, ಅದೊಂದು ಫೋಟೋ ತೆಗಿದ್ರೆ ಇಲ್ಲ ಗ್ರೂಪಿಗೆ ಅಪ್ಲೋಡ್ ಮಾಡಬೇಕು ಪ್ಲೀಸ್. ನಿಂಗೇನೋ ಇಮೇಲ್ ಬಂತು ನೋಡಿಸ್ತೀನಿ. ನಾನು ಚೆಕ್ ಮಾಡ್ತೀನಿ ಅವಳದೇನೋ ತಡಿಯಮ್ಮ. ಕೊಡೆ. ಓಕೆನಾ? ಎಲ್ಲ ಓಕೆ. ತಿರುಗು, ಹಿಂಗೂ ತಿರುಗ್ಬಿಡು. ಸಾಕು ಸಾಕು ಮುಟ್ಟಿ. ಹೇ ಇಲ್ಲಿ ನೋಡ್ರೆ ಏನಾಯ್ತೆ? ಈ ತಿರ್ಬೋಕಿ ನನ್ನ ಮ್ಯಾನೇಜರು ಕರೆಕ್ಟ್ ನನ್ನ ಸೀರಿಯಲ್ ಟೈಮ್ಗೆ ಕಾನ್ಫರೆನ್ಸ್ ಕಾಲ್ ಸೆಟ್ ಮಾಡ್ತಾರೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ನನ್ನ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಏನಮ್ಮ ಅದು? ಕಾನ್ಫರೆನ್ಸ್ ಕಾಲ್ ಜಾಯ್ನ್ ಆಗಮ್ಮ. ಮ್ಯೂಟಲ್ಲಿ ಹಾಕ್ಬಿಡು ಅದನ್ನ. ಬ್ರೌಸರ್ ಓಪನ್ ಮಾಡ್ಕೋ, ಸೀರಿಯಲ್ ನೋಡ್ತಾ ಇರು. ಅಕಸ್ಮಾತ್ ಕಾನ್ಫರೆನ್ಸ್ ಅಲ್ಲಿ ಯಾರು ನಿನ್ನ ಹೆಸರು ಕೇಳಿಸಿದ್ರೆ ಅನ್ಮ್ಯೂಟ್ ಮಾಡಿ ಸಾರಿ ದ ಲೈನ್ ವಾಸ್ ಬ್ಯಾಡ್, ಕ್ಯಾನ್ ಯು ಪ್ಲೀಸ್ ರಿಪೀಟ್ ಅಂತ. ಅವ್ರಿಗೇನೆ ಗೊತ್ತಾಗುತ್ತೆ ನೀನು ಸೀರಿಯಲ್ ನೋಡ್ತಿದ್ದೆ ಅಂತ. ಇದು ಒಳ್ಳೆ ಐಡಿಯಾ ಕಣೆ. ಆದ್ರೆ ನಾನು ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ? ಈ ನನ್ನ ಸೀರಿಯಲ್ ಮೇಲೆನಾ ಇಲ್ಲ ಈ ಕಾನ್ಫರೆನ್ಸ್ ಕಾಲ್ ಮೇಲೆನಾ? ನನ್ನ ಮ್ಯಾನೇಜರ್ ಅಜ್ಜಿ ಪಿಂಡ. ಓ ಮೈ ಗಾಶ್, ನಿಂದೇನಮ್ಮ ಆಯ್ತು? ಮ್ಯಾಟ್ರಿಮೋನಿ ಕಳಿಸೋ ಪಿಕ್ಚರ್ನ ನನ್ನ ಮ್ಯಾನೇಜರಿಗೆ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ ಕಣ್ಗೆ. ನಾನು ಹೇಳ್ತಿದ್ದೆ ನಿಮಗೆ ವರ್ಷ 4 ಪಿಂಡ ಓಪನ್ ಮಾಡಿ ಇಟ್ಕೊಂಡು ಯಾವಾಗಲೂ ಸೆಲ್ಫಿ ತೊಗೊಂತಿರ್ಬೇಡ ಅಂತ. ಇನ್ನೇನಾಗುತ್ತೆ ಅನ್ಭವಿಸು. ಸಾಕು ಸುಮ್ಮನೆ. ವಿಂಡೋಸ್ ಅಲ್ಲಿ ಎಂಪ್ಲಾಯ್ಮೆಂಟ್ ಡೋರ್ ಕ್ಲೋಸ್ ಆಗೋ ಥರ ಆಗಿತ್ತು. ಆಗುತ್ತೆ ಆಗುತ್ತೆ. ಶಾಲು ಇವಳ ಮ್ಯಾನೇಜರು ಇವ್ಳ ಫೋಟೋ ಇಟ್ಕೊಂಡು shaadi.com ಅಲ್ಲಿ ಒಂದು ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಬಿಡು, ಮಾಡ್ಕೊಂತಾರೆ. ಜಾಬ್ ಇಟ್ ಗರ್ಲ್ಸ್. ಮೊದಲೇ ನನ್ನ ಮಗ ಜೊಲ್ ಪಾರ್ಟಿ. ವರ್ಷ ಸಿರಿ ಹೇಳ್ದಾಗ ಏನಾದ್ರು ಆದ್ರೆ ನೀನು ಎಂಪ್ಲಾಯ್ಮೆಂಟ್ ಡೋರ್ ಓಪನ್ ಆಗೇ ಇರುತ್ತೆ. ಅಷ್ಟೇ ಅಲ್ಲ, ಪ್ರಮೋಷನ್ ಸಿಗ್ತಾನೇ ಇರುತ್ತೆ. ಬೇಕಿಗೆ ಚಲ್ಲಾಟ ಅಂದ್ರೆ ಇಲ್ಲಿ ಪ್ರಾನ್ಸ್ ಅಂತ ಅಂದ್ರೆ ಈ ವರ್ಕ್ ಫ್ರಮ್ ಹೋಮ್ ನಡ್ಡೆ ನಮ್ಮ ಪರ್ಸನಲ್ ಕೆಲಸನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ಕಂಡ್ರೆ. ಅದು ನಿಜ ಕಾಣ. ವೆರಿ ಟ್ರೂ. ಟೆನ್ಷನ್ ತಗೊಂಬೇಡ್ವೆ. ನಮ್ಮ ಜಾನು ಕೂಡ shaadi.com ಅಲ್ಲೇ ಮದುವೆ ಆಗಿದ್ದು. ಹೌದಲ್ವಾ? ಜಾನು ಏನು ಅಂದ್ರೆ ಮದುವೆ ಆದ್ಮೇಲೆ ಪಾರ್ಟಿಗೆ ಬರ್ತೇನೆ ಇಲ್ಲ. ಮೊನ್ನೆ ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಮಾಡಿದ್ದೆ ಕಡೆ, ಬಟ್ ನೋ ರೆಸ್ಪಾನ್ಸ್. ಓ, ಅವಳು ಅವ್ರ ಗಂಡ ಇಬ್ರು ವರ್ಕ್ ಫ್ರಮ್ ಹೋಮ್ ಅದೇನೇನ್ ಮಾಡ್ಕೊಂಡು ಬ್ಯುಸಿ ಆಗಿರ್ತಾರೋ. ಹಲೋ ಜಾನು, ನಂಗೇನು ಅನ್ನಿಸ್ತಿದೆ ಗೊತ್ತಾ? ಏನು ಅನಿಸ್ತಿದೆ? ಜೊತೆಯಾಗಿ ಹಿತವಾಗಿ ವರ್ಕ್ ಫ್ರಮ್ ಹೋಮ್ ಮಾಡೇ ಬಿಡುವ ನನ್ನ ಬದುಕಲ್ಲಿ ಎಂದು ವೈಫೈ ಆಗಿರು. ಉಸಿರಲ್ಲಿ ಎಂದು ಆನ್ಲೈನ್ ಆಗಿರು. ನಿನ್ನ ಬಿಡಲಾರೆ ನಾನೆಂದಿಗೂ. ಜಾನು, ಏನಿಲ್ಲ, ಇವತ್ತು ನೀನು ಆರಾಮಾಗಿ ಕೂತ್ಕೊಂಡು ಕೆಲಸ ಮಾಡ್ತಿರೋ. ನಾನು ನಿಮಗೆ ಬಿಸಿಯಾಗಿ ಒಂದು ಕಾಫಿ ಮಾಡ್ಕೊಂಡು ಬರ್ತೀನಿ. ಅಲ್ಲ ರೀ, ಮನೆ ಕೆಲಸ ಎಲ್ಲ ನೀವೊಬ್ಬರೇ ಮಾಡಿದ್ರೆ ನಿಮ್ಮ ಆಫೀಸ್ ಕೆಲಸ ಮಾಡೋರು ಯಾರು? ನಿಮ್ಮ ಜಾನು, ವರ್ಕ್ ಫ್ರಮ್ ಹೋಮ್ ಅಂದರೆ ಏನು ಅಂದ್ಕೊಂಡ್ಬಿಟ್ಟೆ, ಎಲ್ಲ ಇದನ್ನೇ ಮಾಡೋದು. ನಮ್ಮ ಬಾಸ್ ಇದಾರಲ್ಲ, ಅವ್ರು ಕೂಡ ಹಿಂಗೇನೆ. ಜಾನು ಜಾನು ಜಾನು, ಏನಿಲ್ಲ, ನಾವು ಬಟ್ಟೆನ ಒಣಗಕ್ಕೆ ಹಾಕಿದ್ವಾ, ಹೌದು
ಅದು ಇವಾಗ ಡ್ರೈಯರಲ್ಲಿ ಒಣಗಿರತ್ತ ಸೊ ನಾವು ಯಾವ ಬಟ್ಟೆ ಮಡಿಬಾರ್ದು. ಜಾನು ಅಲ್ಲಮ್ಮ ನೀ ಹೆಂಗ್ ಬಂದೆ ಇಷ್ಟು ಬೇಗ? ನನ್ನ ದುರಾದೃಷ್ಟಕ್ಕೆ ಇವತ್ತು ಫ್ಲೈಟ್ ತುಂಬಾನೇ ಬೇಗ ಬಂತು. ಮಗ ಸೊಸೆ ಬರ್ತಾರೆ, ವೆಲ್ಕಮ್ ಮಾಡ್ತಾರೆ, ಪುಷ್ಪಗುಚ್ಛ ಕೊಡ್ತಾರೆ ಅನ್ಕೊಂಡಿದ್ದೆ, ಬರುವಾಗಿಲ್ಲ. ಫೋನ್ ಮಾಡಿದ್ರೆ ಎತ್ತಲೂ ಇಲ್ಲ. ಅಲ್ಲಮ್ಮ ನೀನ್ ಹೆಂಗ್ ಬಂದೆ ಒಬ್ಳಿಂದ? ಯಾಕೆ ಕರ್ಕೊಂಡ್ಬಂದ್ರು ಅಂತ ನಿಮ್ಮನ್ನ? ಸದ್ಯ ನಿನ್ ಫ್ರೆಂಡ್ ಕುಮಾರ ಏರ್ಪೋರ್ಟಿಗೆ ಬಂದಿದ್ದ. ಅವ್ರ ಅಮ್ಮನ ಜೊತೆ ಅವ್ರ ಜೊತೆ ನಾನು ಇಲ್ಲಿಗೆ ಬಂದೆ. ಇಲ್ಲ ಅಂದ್ರೆ ಇಷ್ಟೊತ್ತಲ್ಲಿ ಏರ್ಪೋರ್ಟಲ್ಲಿ ಕಸ ಗುಡಿಸ್ತಾ ಇರ್ಬೇಕಾಗಿತ್ತು ನಾನು. ಸಾರಿ ಅಮ್ಮ, ನಿಂಗೆ ಗೊತ್ತಿಲ್ಲ ನನ್ನ ಆಫೀಸ್ ಕೆಲಸದಲ್ಲಿ ಎಷ್ಟು ಬಿಸಿ ಇದೆ ಗೊತ್ತಾ? ನೋಡಿದ್ನಲ್ಲಪ್ಪ ನಿನ್ ಬಿಸಿನ. ನೋಡಪ್ಪಮ್ಮಿ, ಮನೆಗೆ ಬರ್ತಿದ್ದಂಗೆ ಸೊಸೆ ನೀರ್ ಕುಡ್ಸಕ್ ರೆಡಿ ಆಗಿದ್ದಾಳೆ. ನಾನು ಕಾಫಿನ ಕೊಡ್ತೀನಿ, ಕುಡಿಯುವಂತೆ ಬಾಮ್ಮ. ಚೆನ್ನಾಗಿ ಬರ್ತಾರೆ. ಜಾಂತಿ ಮಮ್ಮಿ ಏನಂತೆ? ನಾನು ತುಂಬಾ ಬೇಜಾರ್ ಕಣೆ. ನಿನ್ ಫ್ರೆಂಡ್ಸ್ನು ಕರಿ, ಮಮ್ಮಿ ಫ್ರೆಂಡ್ಸ್ನು ಕರಿಯೋಣ, ಒಂದು ಕಿಟಿ ಪಾರ್ಟಿ ಮಾಡೋಣ, ಸೀನಿಯರ್ ಫ್ರೆಂಡ್ಸು ಸೇರಿಸಿ. ಅಯ್ಯೋ ಅತ್ತೆ, ಹಂಗೆಲ್ಲ ಬೆಳಗ್ಗೆ ಎಲ್ಲಾದ್ರೂ ಮನೆಗೆ ತಂದು ಗುಡ್ಡೆ ಹಾಕೊಳಕ್ ಆಗಲ್ಲ. ನನಗೆ ಆಫೀಸ್ ಕೆಲಸ ಇರುತ್ತೆ. ನಿಮಗೆ ಅಷ್ಟು ಬೇಜಾರಾದ್ರೆ ಈ ಐಪ್ಯಾಡಲ್ಲಿ ಗುಡ್ಡೋರಿ ಮತ್ತೆ ಸೀರಿಯಲ್ ಹಾಕೊಡ್ತೀನಿ, ಅದನ್ನ ಸರಿ ಹಾಕೊಡು. ಆ ಪುಟ್ಗವ್ರಿಗೆ ಮದುವೆ ಆಗ್ಲಿಲ್ಲ, ಆ ಅಜ್ಜಿ ಸಾಯ್ಲಿಲ್ಲ, ನನಗೆ ಸೀರಿಯಲ್ ನೋಡೋ ಹುಚ್ಚು ಬಿಡಲ್ಲ. ಮನೆ ಶಿವಪೂಜೆಗೆ ಕರಡಿ 3 ತಿಂಗಳಿಂದ ಕತೆ ಮುಂದುವರಿತಾನೇ ಇಲ್ಲ. ಅವಳೊಂದು ತೀರ, ಇವನೊಂದು ತೀರ, ಮಾತಿಲ್ಲ ಕತೆ ಇಲ್ಲ, ಬರೀ ಮೌನ. ನನ್ನ ಕರ್ಮ ಹುಚ್ಚೆ ಹಿಡಿಯುತ್ತೆ ಕೂತ್ರೆ. ಯಾರು ಆನ್ಲೈನಲ್ಲಿ ಇದಾರ ನೋಡೋಣ. ಸಾವಿತ್ರಮ್ಮ ಇರಂಗಿದೆ. ಸಾವಿತ್ರ, ಹಲೋ ಸಾವಿತ್ರಮ್ಮ. ಏನ್ರಿ ಸತ್ಯಭಾಮ, ನಿಮ್ಮ ಮಗ ಸೊಸೆ ಸೇವೆಲಿ ನಮ್ಮನ್ನೆಲ್ಲ ಮರ್ತೇ ಬಿಟ್ರಿ. ಅಯ್ಯೋ, ನನ್ನ ಸೇವೆ ಕತೆ ಏನ್ ಹೇಳಿ. ಬೆಳಿಗ್ಗೆ ಕಾಫಿ ಮಾಡ್ಕೊಂಡ ನಾನೇ ಕುಡ್ದೆ, ತಿಂಡಿ ಬೇಯಿಸ್ಕೊಂಡ ನಾನೇ ತಿಂದೆ. ನೀನು ಊಟದ ಅವಸ್ಥೆ ಇದೆಯೋ ಇಲ್ವೋ, ಅವಸ್ಥೆನೋ ವ್ಯವಸ್ಥೆನೋ ನಂಗೆ ಗೊತ್ತೇ ಇಲ್ಲ. ಅದೇನೋ ಅವಾಗವಾಗೆ ಮಗ ಸೊಸೆ ಬಟ್ಟೆ ಮಚ್ಚನ ಅನ್ಸುತ್ತಾರೆ. ನಮ್ಗೆ ಅರ್ಥನೇ ಆಗಲ್ಲ. ಅತ್ತೆ, ಆಫೀಸಲ್ಲಿ ಬ್ಯಾಗ್ರೌಂಡ್ ಅಂತ ಬಡ್ಕೋತಾ ಇದ್ದಾರೆ. ನಿಂತು ಮಾತಾಡಿ. ಹೀಗೆ ಮಾತಾಡೋದು ಸಾಕು. ನಾಯಿ ಮುಸುಸ್ ಅಂತಾರಲ್ಲ, ಹಂಗೆ ಮುಸುಸ್ ಅಂತ ಸುಮ್ಮನೆ. ಓ, ಇನ್ನೊಂದ್ಸರಿ ಫೋನ್ ಮಾಡ್ತೀನಿ ಬಿಡಿ ಸಾವಿತ್ರಮ್ಮ, ವಿಡಿಯೋ ಮಾಡ್ಕೊಂಡು ಇಡ್ಲಾ? ಹ್ಞೂ ಸರಿ. ಜಾನಕಿ, ಏನಂತೆ? ನಾನು ಊರಿಂದ ಪಮ್ಮಿಗೆ ಇಷ್ಟ ಅಂತ ಚಟ್ನಿ ಉಂಡೆ ಎಲ್ಲ ಮಾಡ್ಕೊಂಬಂದಿದ್ನಲ್ಲ, ಕೊಟ್ಟಿಯ ಅವನಿಗೆ? ಪಾಪ ಮಗು ಬೆಳಗಿನಿಂದ ಫೋನಲ್ಲಿ ಮಾತಾಡಿ ಕೆಲಸ ಮಾಡಿ ಸುಸ್ತಾಗೋಗಿದೆ. ಪಾಪ ಮಗು ಎದ್ ಬಂದಾಗ ತಗೊಂಡು ತಿನ್ನತ್ತೆ ಬಿಡಿ. ಅದೇ ಕಿಚನ್ ಕಾರ್ನರ್ನಾಗ ಹೊಡೆದಿರಿ. ಏನು ಸಂಸಾರನೋ ನಿಮ್ದು. ಇಬ್ರು ಮನೆಯಿಂದಲೇ ಕೆಲಸ ಮಾಡ್ತೀರಾ, ನೀನು ಗಂಡನ ವಿಚಾರಿಸ್ಕೊಳ್ಳೋದೇ ಇಲ್ಲ. ನಾನು ಒಂದು ಕಾಲದಲ್ಲಿ ಟೀಚರ್ ಆಗಿದ್ದೆ. ಬೆಳಗ್ಗೆ 10 ಗಂಟೆಗೆ ಹೋಗೋಷ್ಟರಲ್ಲಿ ಗಂಡ ಮಕ್ಕಳಿಗೆಲ್ಲ ರೆಡಿ ಮಾಡಿ ಅತ್ತೆ ಮಾವನ ಸೇವೆ ಮಾಡಿ ಹೋಗ್ತಿದ್ದೆ. ನೀವು ಇದೀರ ಕರ್ಮ. ಅತ್ತೆ, ಬೆಳಗಿಂದ ನಿನ್ ಮಗನು ವರ್ಕ್ ಫ್ರಮ್ ಹೋಮ್, ನಾನು ವರ್ಕ್ ಫ್ರಮ್ ಹೋಮ್. ಅಮ್ಮ ಮಗ ಇಬ್ಬರಲ್ಲಿ ಒಬ್ಬರಾದ್ರು ಬಂದು ನೀನ್ ಕಾಫಿ ಕುಡಿದ್ಯಾ, ತಿಂಡಿ ತಿಂದ್ಯಾ ಅಂತ ವಿಚಾರಿಸಿದೀರ ನನ್ನ. ಹಿಂಗ್ ಸುಮ್ಮನೆ ಮನೇಲಿ ಕುತ್ಕೊಂಡು ಲೊಟ್ಲೊಟ ಅನ್ನೋ ಬದಲು ಮೋಟಿಗಾದ್ರೂ ಹೋಗಿ ಬನ್ನಿ, ವಿಟಮಿನ್ ಡಿ ನಾದ್ರೂ ಸಿಗ್ಬೋದೋ. ಅಯ್ಯೋ ನೋಡಪ್ಪ, ನೀ ಎಂತ
ಯಾಕಮ್ಮ? ಮತ್ತೆ ನನ್ನ ಮಾತು ಕೇಳಿ ಅನ್ನಷ್ಟು ಮಗಳ ಮದುವೆ ಆಗಿದೆ ನಿಮ್ಗೆ ಅವಸ್ಥೆ ಬರ್ತಿತ್ತೇನೋ? ಹಾಗಾದ್ರೆ ಅವಳಿಗೆ ಇನ್ನೂ ಮದುವೆ ಆಗಿಲ್ವಮ್ಮ? ನೋಡು ಇಲ್ಲಿ ನಡೀತಿರೋ ಸಾಲ ಅನ್ನಷ್ಟು ಮದುವೆ ಬೇಕಿತ್ತು. ಸುಮ್ಮನೆ ಅಂದೇ ಕಣ, ಏನೋ ದೊಡ್ಡವರು, ನೀನೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಾರ್ದಾ? ಎಷ್ಟಾದ್ರೂ ನನ್ನ ಮಗ ನನ್ನ ಬಿಟ್ಕೊಡ್ತಾನ ಕಮ್ಮಿ. ಏನು ನಿನ್ ಕಾಲದಲ್ಲೇ ಬಾಲ ಮುರ್ಕೊಂಡು ಬಿದ್ದಿರ್ಬೇಕಾಗಿತ್ತ ಅವನು. ನಾನು ಯಾಕಮ್ಮ ಸುಂದಿರಮ್ಮ ನೀನು? ಒಂದಿದ್ರೆ ಅಜ್ಜಿ ನೋಡಿದ್ರು ಹೊಟ್ಪಟ ಹೊಟ್ಪಟ ಅಂತಿರ್ತಾರೆ. ಸಾಲ ಅಂತ ಅವ್ರಿವ್ರಿಗೆಲ್ಲ ವಾಟ್ಸಪ್ ಮಾಡಿ ನನ್ನ ಕಂಪ್ಲೇಂಟ್ ಮಾಡ್ತಾರೆ. ಯಾಕೆ ಸುಂದಿರೆ? ಸುಳ್ಗಾರ ಮಾಡ್ಬೇಕಾಗಿತ್ತ ನಾನು. ನಾನು ಹೇಳ್ತೀನಿ ಬಾಮ್ಮ ನೀನು. ನೀವೇ ಸರಿ ಮಾಡ್ತಾ ಹೋದ್ರೆ ನಾನು 3 ಜನ ಫ್ರೆಂಡ್ಸ್ ಇದಾರಲ್ಲ ಅವ್ರ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡ್ತೀನಿ ಅಷ್ಟೇ. ಯಪ್ಪ ಚಿಕ್ಕವರಿಂದ ಬಾಯ್ ಮಾಡ್ತಿ. ಸಾಕು, ನಾನಂತೂ ಇಲ್ಲಿ ಇರಲ್ಲ. ಒಂದು ಒಳ್ಳೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು, ನೀವೇನಾದ್ರೂ ಮಾಡ್ಕೊಳ್ಳಿ. ನಾನಂತೂ ಹೊರಟೆ, ಬರ್ತೀನಿ. ಮಗು ಬಾಯ್. ಅಲ್ಲಪ್ಪ, ನನ್ನ ಹೆಂಡತಿ ಫ್ರೆಂಡು ಇದೊಂದು ಕೊಟ್ಬಿಟ್ಟು ಅವರೆಲ್ಲ ಶಾಪಿಂಗ್ ಹೋಗಿದ್ದಾರೆ. ನನ್ನ ತಲೆ ಕೆಟ್ಟ ಕಾಫಿ ಶಾಪಿಗೆ ಬಂದೆ ಕಣಯ್ಯ. ತುಂಬ ಲಕ್ಕಿ ಬೇಡ ಕಣ ನೀನು. ನೀ ಬಿಡಯ್ಯ, ಮನೆ ಹಾಳು ಮ್ಯಾನೇಜರ್ ಹೆಂಗ್ ಬೇಕಾದ್ರೂ ಮಾಡ್ತೀಯ. ನಾನು ಮ್ಯಾನೇಜರ್ ಗಿರಿ ಕರ್ಮ ನನಗೆ ಗೊತ್ತು ಏನು ಅನ್ಭವಿಸ್ತೀನಿ ನಾನು. ಅಲ್ಲ, ನನ್ನ ಟೀಮಲ್ಲೂ ಎಲ್ಲರೂ ಕೆಲಸ ಮಾಡ್ತಾರೆ. ಬರೀ ಹೋಗ್ತಾ ಯಾವನು ಕೆಲಸ ಮಾಡಲ್ಲ, ಬರೀ ಆನ್ಲೈನ್ ಇರ್ತೀನಿ ಅಂತಾರೆ. ಒಂದಿನೊಂದು ಕೆಲಸ ಮಾಡಿಲ್ಲ. ಅಲ್ಲ, ನನ್ನ ಟೀಮಲ್ಲಿ ಒಬ್ಳು ತ್ರಿಪುರ ಸುಂದ್ರಿ ನನ್ನ ಆಡ್ತಾಳೆ. ನಾನು ಅವಳ ಬಾಸು. ನನಗೇನೆ ಶಾಲಿಗಾಟ್ನ ಪ್ರೊಫೈಲು ಫೋಟೋ ಎಲ್ಲ ಕಳಿಸ್ಬಿಟ್ಟು ಏನು ಮಾಡಿ ನಾನು ಇಮಿಡಿಯೇಟ್ ಅವಳ ಫೈಲ್ ಮಾಡಲ್ಲ. ಇಲ್ಲ ನೀ ಬಿಡಪ್ಪ, ಏನ್ ಬೇಕಾದ್ರೂ ಮಾಡ್ತೀಯ. ಸರಿ, ಎಲ್ಲ ಇನ್ನೊಬ್ಬ ಕೆಲಸಗಾರ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದ ನಂತರನೇ ನೋಡಿ ಬಡ್ಡಿ ಮಗ ಮದುವೆ ಮಾಡ್ಕೊಂಡು ಬಂದ. ಒಂದಿನೂ ಆನ್ಲೈನಲ್ಲೂ ಇಲ್ಲ. ಅದೇನು ಕೆಲಸ ಮಾಡ್ತಿದಾರೋ ಹನಿನಲ್ಲಿದಾರೋ ದೇವನಿಗೆ ಗೊತ್ತು. ವಿಚಾರಿಸ್ತೀನಿ ಏನ್ ಮಾಡ್ತೇನೆ ಅಂತ. ಆಯ್ತಪ್ಪ, ನನ್ನ ಪಡೆ ನಾನು ಕೆಲಸ ಮಾಡ್ಕೊತೀನಿ. ನೋಡ್ಕೊ. ಮ್ಯಾನೇಜರ್. ಹಲೋ ಸರ್. ಹಲೋ ಪ್ರಮೋದ್, ವಾಟ್ ಆರ್ ಯು ಡೂಯಿಂಗ್ ಮ್ಯಾನ್? ಸರ್, ನಾನು ಕಾನ್ಫರೆನ್ಸ್ ಕಾಲಲ್ಲಿದ್ದೆ ಸರ್. ಅದ್ಯಾವ್ದ್ರಿ ಅದು ಕಾನ್ಫರೆನ್ಸ್ ಕಾಲು? ನನಗೆ ಗೊತ್ತಿಲ್ಲದೆ ಇರೋದು. ಸರ್, ಅದೇ ನೀವೊಂದು ಮಾಡೆಲ್ ಡೆಲಿವರಿ ಹೇಳ್ತೀರಲ್ಲ, ರೆಗ್ಗು ಸ್ಪಾಟ್ ಜೊತೆ ಮಾತಾಡ್ತಿದ್ದೆ ಸರ್. ರೆಗ್ಗು ಸ್ಪಾಟ್ ವಾಯ್ಸ್ ಕ್ಲಿಯರ್ ಆಗಿದೆ. ಅಣ್ಣವ್ರು ಇಲ್ಲೇ ಇದ್ದಾರೆ. ಪ್ರಮೋದ್, ಐ ಸ್ಟಿಲ್ ಕೆನಾಟ್ ಹಿಯರ್ ಯು. ಕ್ಯಾನ್ ಯು ಮೂವ್ ಟುವರ್ಡ್ಸ್ ರೈಟ್? ಇಲ್ಲ ಸರ್, ನಾನು ಕೇಳಿಸ್ತಿದೆ ಸರ್. ಇಲ್ಲ ರೀ, ಇಲ್ಲ, ತುಂಬ ಸಿಗ್ನಲ್ ವೀಕ್ ಆಗಿದೆ. ಇದು ಸ್ವಲ್ಪ ಹಾಗೆ ರೈಟ್ ಬನ್ನಿ. ಇಲ್ಲ ಸರ್, ಅಲ್ಲೇ ನಿಂತೆ ಇಲ್ಲ, ಹಾಗೆ ಸ್ವಲ್ಪ ರೈಟ್ ಬನ್ನಿ. ಸಾರಿ ಸರ್. ಲೇ ಕಳ್ ನನ್ನ ಮಗನೇ, ಇದೇನ ನೀನು ವರ್ಕ್ ಫ್ರಮ್ ಹೋಮು? ಸಾರಿ ಸರ್. ನೀವೇನು ಹೋಗ್ಬಿಟ್ಟೇನೆ ಮಗು ಹಲೋ, This is Venkateshwarlu, sir. so what? Sir, my girlfriend bought a home in LA, sir. What do you want me to do, man? You know do, sir. I do, sir. Sir, 405 traffic, too much. Coming to office late.
Can I work from home, sir? ನೀನುನಾ? ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ನಾಟಕ ನೋಡಿ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀವಿ. ಈಗ ಒಂದು ಕ್ವಿಕ್ಕಾಗಿ ಪಾತ್ರ ಪರಿಚಯ ಮಾಡಿಕೊಡ್ತೀನಿ. ಚುಮ್ಮಿ ಆಗಿ ರೂಪಾ ಸುಭಾಷ್, ರಮ್ಮಿ ಆಗಿ ಸುಭಾಷ್ ಮೈಸೂರು, ಕುಮ್ಮಿ ಆಗಿ ಶ್ರೀನಿವಾಸ್ ನಂದಕುಮಾರ್, ಟೀನಾ ಆಗಿ ಭಾಗ್ಯ ಗಿರೀಶ್, ಶಾಪಿಂಗ್ ಶೆಫ್ ರೂಪಾ ಹರುಣ್, ವಾಟ್ಸಪ್ ವರ್ಷ ಆಗಿ ಶ್ರೀಲಕ್ಷ್ಮಿ ಆನಂದ್, ಸೀರಿಯಲ್ ಸಿರಿ ಆಗಿ ಸವಿತಾ ಭಾರತ್, ಅತ್ತೆ ಪಾಠ ಮಾಡಿದ್ದವರು ಅನುರಾಧ ಮೇಲ್ಕೋಟೆ, ಮತ್ತು ಅರ್ಚನಾ, ಅರವಿಂದ್ ರಾಮಸ್ವಾಮಿ, ಪ್ರಮೋದ್ ಮತ್ತು ಜಾನು ಜಾನಕಿ ಆಗಿ ರಾಜೇಶ್ವರಿ ಅರವಿಂದ್, ಕಡೆ ಫೋನ್ ಮಾಡಿದ್ರಲ್ಲ ವೆಂಕಟೇಶ್ವರಲು ಅವರಾಗಿ ಭರತ್ ಗೋವಿಂದ್, ಡ್ಯಾನ್ಸ್ ಗ್ರೂಪಲ್ಲಿ ಗುರುದತ್ ರಾಮ್ಭಟ್, ವಿಜೇಂದ್ರ ಕುಮಾರ್, ಗೋಪಾಲಕೃಷ್ಣ ಸುಬ್ರಹ್ಮಣ್ಯ, ಸಾವಿತ್ರಮ್ಮ ಆಗಿ ಪ್ರಮೋದಿನಿಯವರು. ಮತ್ತು ಇದಕ್ಕೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡಿದವರು ರೂಪಾ ಹೆರುಂಡಿಯವರು. ಮ್ಯೂಸಿಕ್ಕು ಮತ್ತು ಸೌಂಡು ಸುದರ್ಶನ ಮೇಲ್ಕೋಟೆ ಮತ್ತು ಗುರು ಸಾಗರ್. ಸ್ಕ್ರಿಪ್ಟ್ ಬರ್ಕೊಂಡವರು ಗಿರೀಶ್ ಕನ್ನಾಳಿ ಮತ್ತು ರಾಜೇಶ್ವರಿ ಅವರು ಮತ್ತು ರೂಪಾ ಹೆರುಂಡಿ 3 ಜನ ಮಾಡಿದ್ದಾರೆ. ಆಮೇಲೆ ನಮಗೆ ಪ್ರಾಪ್ಸು ಮತ್ತು ಬ್ಯಾಕ್ ಡ್ರಾಪ್ ಸಹಾಯ ಮಾಡಿದವರು ಚಿತ್ರಾ ಸಾಯ ಮತ್ತು ಪ್ರಮೋದಿನಿ ರವಿಶಂಕರ್ ಮತ್ತು ಗಣೇಶ್ ಲಂಕ. ಇದರ ಮುಖ್ಯ ಪಾತ್ರ ತುಂಬ ಎಲ್ಲರೂ ಫಾಲೋ ಅಪ್ ಮಾಡಿ ಪ್ರಾಕ್ಟೀಸ್ ಮಾಡಿಸಿ ತುಂಬ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿರೋರು ರಾಜೇಶ್ವರಿಯವರು. ಅವರ ಡೈರೆಕ್ಷನಲ್ಲಿ ಬಂದಿದೆ. ತುಂಬ ಧನ್ಯವಾದಗಳು. ಅವ್ರ ಹೆಸರು ಪುಟ್ಟಮ್ಮ ಕಂಗಾಲ್ ಅಂತ, ಪುಟ್ಟಣ್ಣ ಕಂಗಾಲ್. ಥ್ಯಾಂಕ್ ಯು. ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ KCA ಪದಾಧಿಕಾರಿಗಳಿಗೂ ತುಂಬ ಧನ್ಯವಾದ.